ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಅಮೌಂಟ್ ಕ್ರೆಡಿಟ್ ಕೂಡ ಆಗಿದೆಯಾ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ನೋಡ್ಬೋದು ಸೆಲ್ಫ್ ಡಿಕ್ಲರೇಷನ್ನ ಆಲ್ರೆಡಿ ಫೆಬ್ರವರಿದು ಕ್ಲೋಸ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಮಾರ್ಚ್ದು ನಿಮಗೆ 1ನೇ ತಾರೀಕು ಓಪನ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ನಿಮಗೆ ಬ್ಯಾಕ್ ಟು ಬ್ಯಾಕ್ ಹಾಲಿಡೇಸ್ ಇರೋ ಕಾರಣ ಅಪ್ಡೇಟ್ ಆಗಿಲ್ಲ. ನಂತರ ಅಪ್ಡೇಟ್ ಕೂಡ ಆಗುತ್ತೆ. ನಂತರ ನೀವು ಬೇಕಾದರೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡ್ಬೋದು. ನಂತರ ಈಗ ಜನವರಿ ಸಾಕಷ್ಟು ಅಮೌಂಟ್ ಪೆಂಡಿಂಗ್ ಇದೆ, ಪ್ಲಸ್ ಫೆಬ್ರವರಿ ಅಮೌಂಟ್ ಕೂಡ ಪೆಂಡಿಂಗ್ ಇದೆ. ಅದು ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಇಷ್ಟೊತ್ತಿಗೆ ನಿಮ್ಗೆ ಜಮೆ ಆಗಬೇಕಿತ್ತು. ಫೆಬ್ರವರಿ ಮುಗಿದು ಮಾರ್ಚ್ ಕೂಡ ಬಂತು. ಬಿಕಾಸ್ ಏನಂದ್ರೆ ಸರ್ಕಾರ ಸ್ವಲ್ಪ ಡಿಲೇ ಮಾಡಿರೋ ಕಾರಣ ನಿಮಗೆ ಅಮೌಂಟ್ ಕೂಡ ಬಂದಿಲ್ಲ. ನಿಮಗೆ ಈ ವಾರದಲ್ಲಿ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಈ ವಾರ ನೆಕ್ಸ್ಟ್ ವಾರದಲ್ಲಿ ನಿಮಗೆ ಎಲ್ಲ ಕೂಡ ಕ್ಲಿಯರ್ ಆಗೋ ಸಾಧ್ಯತೆ ಕೂಡ ಇದೆ. ಇಲಾಖೆ ಮಾಹಿತಿ ಪ್ರಕಾರ ಅಮೌಂಟ್ ರಿಲೀಸ್ ಕೂಡ ಮಾಡ್ತಾ ಇದ್ದಾರಂತೆ. ನಿಮಗೆ ಪೆಂಡಿಂಗ್ ಇರೋ ಅಮೌಂಟ್ನ ಈ ವಾರ ಮತ್ತೆ ನೆಕ್ಸ್ಟ್ ವಾರದಲ್ಲಿ ಒಳಗಡೆ ನಿಮಗೆ ಎರಡು ಯಾರಿಲ್ಲ, ಜನವರಿ ತಿಂಗಳದಿದೆ, ಡಿಸೆಂಬರ್ ತಿಂಗಳದ್ದು ಇದೆ, ಜನವರಿ ತಿಂಗಳದ್ದು ಇದೆ. ಅದನ್ನು ಕೂಡ ಎರಡನ್ನೂ ಕೂಡ ನಿಮಗೆ ಕ್ಲಿಯರ್ ಕೂಡ ಮಾಡ್ತಾರೆ. ಯಾರಿಗೆ ಪೆಂಡಿಂಗ್ ಇದೆ, ಲೈಕ್ ಎರಡು ಕೂಡ ತಿಂಗಳು ಪೆಂಡಿಂಗ್ ಇದೆ, ಅವರಿಗೆ ಅಟ್ ಎ ಟೈಮ್ ಕೂಡ ಆಗ್ತಾರೆ. ಬಟ್ ಫೆಬ್ರವರಿ ತಿಂಗಳದ್ದು ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಈಗಲೇ ಜಮೆ ಮಾಡೋ ಸಾಧ್ಯತೆ ಕಡಿಮೆ ಇದೆ. ಫೆಬ್ರವರಿ ತಿಂಗಳದ್ದು ನಿಮಗೆ ಲೈಕ್ ಮಾರ್ಚ್ ಕೊನೆ ವಾರದಲ್ಲಿ ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಆ ರೀತಿ ನಿಮಗೆ ಈ ರೀತಿ ಮಾಡ್ತಾ ಇದ್ದಾರೆ. ಈ ಮಂತ್ದು ನೆಕ್ಸ್ಟ್ ಮಂತ್ ಎಂಡ್ಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು, ಸ್ಟೇಟಸ್ ಯಾವ ರೀತಿ ಇದೆ ಅಂತ. ಒಟ್ಟಾರೆ ಹಣ ಕೂಡ ರಿಲೀಸ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತದೆ. ನಿಮಗೆ ನೇರವಾಗಿ ಜಮೆ ಆಗುತ್ತೆ. ನಿಮ್ದು ಯಾವ ಡಿಸ್ಟಿಕ್ ಹಣ ಕ್ರೆಡಿಟ್ ಕೂಡ ಆಯ್ತಾ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.